ಯತ್ನಾಳ್ ವರ್ಸಸ್ ನಿರಾಣಿ ಅನ್ನೋ ಪರಿಸ್ಥಿತಿ ಕೂಡ ಪಕ್ಷದಲ್ಲಿ ಮುಂದುವರಿತಾ ಇದೆ. ಯತ್ನಾಳ್ ಅವರನ್ನ ಯಾರು ಪಕ್ಷದಲ್ಲಿ ಸೀರಿಯಸ್ ಆಗಿ ತಗೊಳ್ಳಲ್ಲ. ಅವ್ರು ಏನ್ ಮಾತಾಡ್ತಾರೋ ಅವ್ರಿಗೆ ಅರ್ಥ ಆಗಲ್ಲ. ದೀಪ ಆರ್ಬೇಕಾದ್ರೆ ಜೋರಾಗಿ ಉರಿಯುತ್ತೆ ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವನತಿಯ ಕಾಲ ಕೂಡ ಸನ್ನಿಹಿತವಾಗಿದೆ ಅನ್ನೋದು ನಿರಾಳಿ ಅವರ ಮಾತಿನ ತಾತ್ಪರ್ಯ. ಈಗಾಗಲೇ ಶಾಸಕ ಯತ್ನಾಳ್ ಹಾಗೂ ನಿರಾಣಿ ಸಂಬಂಧ ಹಳಸಿ ಹೋಗಿದೆ. ವರ್ಷಗಳಿಂದ ಅವ್ರು ಏನೇನು ಮಾತಾಡ್ತಾರೆ ಅನ್ನೋಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇವತ್ತಿನ ಅವ್ರ ಬಗ್ಗೆ ನಾವು ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಯಡಿಯೂರಪ್ಪನವ್ರು ಅಂದ್ರೆ ಏನು, ಇವ್ರು ಮಾತಾಡ್ತಾರೆ ಅಂದ್ರೆ ಏನು. ಯಡಿಯೂರಪ್ಪನವರು ಕಳೆದ 50 ವರ್ಷಗಳಿಂದ ಸತತವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಸರ್ಕಾರ ತಂದು ಕೊಟ್ಟಿರುವಂತವ್ರು. ಇವತ್ತೇನಾದ್ರೂ ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಪ್ರತಿಪಕ್ಷದ ನಾಯಕರಾಗಿದ್ದಾರೆ, ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ಎಲ್ಲ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಪ್ರತಿಪಕ್ಷದ ನಾಯಕರಾಗಿದ್ದಾರೆ, ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ವಿಜೇಂದರ್ಗೆ ಆಗ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಬಿಜಾಪುರದವ್ರು ಶೋಭೆ ತರುವಂತದ್ದಲ್ಲ. ಅವ್ರನ್ನ ಯಾವುದೇ ರೀತಿಯಿಂದ ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಇವತ್ತು ಜನ ಪ್ರತಿಯೊಬ್ಬರೂ ಸಹಿತ ಅವ್ರು ಮಾತಾಡುವಂತದಕ್ಕೆ ಅವ್ರ ಸುತ್ತಮುತ್ತಲಿರುವಂತವ್ರಿಗೆ ನಮ್ಮನ್ನ ಆಚೆಗೆ ಬರ್ತಿದ್ದಪ್ಪ ಅನ್ನುವಂಥದ್ದನ್ನ ಈಗ ಹೇಳ್ತಾ ಇದ್ದಾರೆ. ಯಾರಾದ್ರೂ ಹಾದಿ ಬೀದಿಯಲ್ಲಿ ಹೋಗೋಂಥವ್ರಿಗೆ ಮಾತಾಡ್ಕೊತ ಹೋಗಿದ್ರೆ ಅವ್ರು ಮಾತಾಡ್ಕೊತ ಹೋಗ್ಲಿ, ಅದ್ರ ಬಗ್ಗೆ ನಾವು ಉತ್ತರ ಕೊಡುವಂಥದ್ರ ಕಡೆ ಗಮನನೇ ಹರಿಸೋದಿಲ್ಲ. ಒಂದು ದೀಪ ಆರುವಾಗ ಅದು ಜಾಸ್ತಿ ಡಾಳೆಗೆ ಆಗ್ತದೆ ಅನ್ನುವಂಥದ್ದನ್ನ ಅದು ಇವತ್ತ ಕಾಲ ಬಂದಿದೆ. ಅದ್ರ ಸಲುವಾಗಿ ಅವ್ರ ಬಗ್ಗೆ ಯಾರು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಒಬ್ಬ ಸಣ್ಣ ಹುಡುಗ ಮಾತಾಡೋ ಥರ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಿಂದ ಅವ್ರು ಕಮೆಂಟ್ಸ್ ಮಾಡಲಾರ್ದೇನೆ ಅವ್ರು ಏನೇನು ಇನ್ನೂ ಎಷ್ಟು ದಿನ ಮಾತಾಡ್ತಾರೋ ಮಾತಾಡಲಿ. ಅದ್ರ ಬಗ್ಗೆ ನಾನಾಗಲಿ ಅಥವಾ ನಮ್ಮ ಪಕ್ಷದ ಹಿರಿಯರಾಗಲಿ ಯಾರೂ ಮಾತಾಡಬಾರ್ದು ಅನ್ನೋಂಥದ್ದಿದೆ. ಅದ್ರ ಬಗ್ಗೆ ನಾವು ಟೋಟಲಿ ನೆಗ್ಲೆಕ್ಟ್ ಮಾಡುವಂಥ